ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇರ್ ಫಾಲ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು ಬ್ಯೂಟಿಫುಲ್ ಆದಂಥ ರೆಮಿಡಿ ಇದೆ. ಸೊ ಯಾವ ರೀತಿ ಕಂಟ್ರೋಲ್ ಮಾಡೋದು, ಯಾವ ರೆಮಿಡಿ ಅದು ಅಂತಂದು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸುಮಾರು ಜನಕ್ಕೆ ಏನಪ್ಪ ಅಂತಂದರೆ ಹೇರ್ ಫಾಲ್ ಆಗ್ತಾನೆ ಇರುತ್ತೆ. ಅದು ಹಾರ್ಮೋನ್ಗಳ ಚೇಂಜಸ್ ಆಗಿರ್ಬೋದು, ನೀರಿನ ವ್ಯತ್ಯಾಸ ಆಗಿರ್ಬೋದು, ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಕೂಡ ಆಗಿರ್ಬೋದು. ಸೊ ಏನು ಅಂತ ಹೇಳೋಕ್ಕಾಗಲ್ಲ, ಅತಿಯಾದಂತಹ ಫ್ರಸ್ಟ್ರೇಷನ್ ಒಳಗಾದರೂ ಕೂಡ ನಮಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಏನಪ್ಪ ಅಂತಂದರೆ, ನಾನು ಇದನ್ನು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಬೆನಿಫಿಟ್ ಬಂದಿದೆ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಸೊ ಈ ಜ್ಯೂಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ತೊಗೋಬೋದು. ಸೊ ನನಗೆ ಈಗ ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇಲ್ಲ ನಿಮಗೆ ಇನ್ಸ್ಟೆಂಟಾಗಿ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಒಂದಿನ ಪೂರ್ತಿಯಾಗಿ ಒಂದು 5-6 ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಮಾರ್ನಿಂಗ್ ಎದ್ದು ಬಿಸಿನೀರಲ್ಲಿ ಹಾಕಿ ಒಂದು ಕ್ಯೂಬ್ ಹಾಕಿ ಕುಡಿಬೋದು. ಬಟ್ ನಿಮಗೆ ಟೈಮ್ ಏನಾದರೂ ಇತ್ತಂದರೆ ಬೆಳಗ್ಗೆನೇ ಫ್ರೆಶ್ ಆಗಿ ಡೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇವಾಗ ನೆಲ್ಲಿಕಾಯಿಗಳನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಕಟ್ ಮಾಡ್ಕೊಂಡಿರುವಂಥ ನೆಲ್ಲಿಕಾಯಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಗೇನಾದರೂ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ 1 ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ಹಸಿ ಶುಂಠಿ ಕೂಡ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಕೆಲವರು ಲೆಮನ್ ಎಲ್ಲ ಆ್ಯಡ್ ಮಾಡ್ಕೋತಾರೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಏನೂ ಲೆಮನ್ ಹಾಕೋತಾ ಇಲ್ಲ, ಜಸ್ಟ್ ನೆಲ್ಲಿಕಾಯಿ ಮತ್ತು ಹಸಿ ಶುಂಠಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ತರ್ತರಿಯಾಗಿದೆ, ಸ್ವಲ್ಪ ಸಣ್ಣಾಗಿ ಮಿಕ್ಸಿ ಆಗಲಿ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸಿ ಮಾಡಿಕೊಂಡು ನೀವು ಹಾಗೆ ಆದರೂ ಕುಡಿಬೋದು, ಇಲ್ಲ ಅಂತಂದರೆ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೋದು, ಅಂದರೆ ಶೋಧಿಸ್ಕೊಂಡು ನೀವು ಕುಡಿಬೋದು. ನಿಮಗೇನಾದರೂ ಡೈಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಈ ಥರ ಜ್ಯೂಸ್ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಕ್ಯೂಬ್ಸ್ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಹಾಕಿ ಡೈಲಿ ಮಾರ್ನಿಂಗ್ ಎದ್ಬಿಟ್ಟು ಬಿಸಿನೀರಲ್ಲಿ ಒಂದು ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ಕೂಡ ನಿಮಗೆ ನಡೆಯುತ್ತೆ. ಟೈಮ್ ಇದ್ದರೆ ಫ್ರೆಶ್ಶಾಗಿ ಜ್ಯೂಸ್ ಮಾಡಿಕೊಂಡೆ ಕುಡಿಬೋದು. ಸೊ ಇದು ರೆಡಿ ಆಗಿಬಿಟ್ಟಿದೆ. ಇವಾಗ ಸೋದಿಸ್ಕೊಂಡು ಒಂದು ಗ್ಲಾಸಲ್ಲಿ ಹಾಕ್ಕೊಂಡ್ಬಿಟ್ರೆ ಆಯಿತು. ನಿಮಗೆ ಇನ್ನೊಂದು ಸ್ವಲ್ಪ ಏನಾದರೂ ನೀರು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಶೋಧಿಸ್ಕೊತಾ ಇದ್ದೀನಿ. ಖಂಡಿತ ತುಂಬಾ ಚೆನ್ನಾಗಿ ನೀವೇನಾದರೂ ಕನ್ಸಿಸ್ಟೆನ್ಸಿಯಾಗಿ 1 ಮಂತ್ 2 ಮಂತ್ಸ್ ಈ ಜ್ಯೂಸ್ ಕುಡಿತಾ ಬಂದರೆ ಖಂಡಿತ ನಿಮಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಯಾವುದೇ ಒಂದು ಮನೆ ಮದ್ದಾಯಿತು, ಬೇರೆ ಒಂದು ಪ್ರಾಡಕ್ಟ್ ಆಯಿತು, ನಾವು ಯೂಸ್ ಮಾಡೋ ಅಷ್ಟರಲ್ಲಿ 1 ವೀಕಲ್ಲಿ 2-3 ಡೇಸಲ್ಲಿ ಯಾವುದೂ ರಿಸಲ್ಟ್ ನಮಗೆ ಗೊತ್ತಾಗಲ್ಲ. ಸೊ ಮನೆ ಮದ್ದು ಕೂಡ ಅಷ್ಟೇ ಬೇಗ ಗೊತ್ತಾಗಲ್ಲ. ಬಟ್ ನೀವು ಖಂಡಿತ ಡೈಲಿ ಇದನ್ನ ಏನಾದರೂ ಯೂಸ್ ಮಾಡ್ತಾ ಹೋದರೆ ಖಂಡಿತ ರಿಸಲ್ಟು ಗೊತ್ತಾಗುತ್ತೆ. ನಾನು ಇದನ್ನು 2.5 ಮಂತ್ಸ್ ಆಯಿತು ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಖಂಡಿತ ನನಗಂತೂ ರಿಸಲ್ಟ್ ಗೊತ್ತಾಗ್ತಿದೆ. ಎಷ್ಟೊಂದು ಹೇರ್ ಫಾಲ್ ಆಗ್ತಿತ್ತು ನಂದು, ಎಲ್ಲಿ ಬೇಕಲ್ಲ ಮನೇಲೆಲ್ಲ ನನ್ನದೇ ಹೇರ್ಸ್ ಕಾಣಿಸ್ತಾಯಿತ್ತು. ಸೊ ಇವಾಗಂತೂ ಖಂಡಿತ ಸ್ವಲ್ಪನಾದರೂ ಕಡಿಮೆ ಆಗಿದೆ, ಎಲ್ಲನಪ್ಪ ರಿಲೀಫ್ ಇದೆ. ಖಂಡಿತ ನಿಮಗೂ ಈ ಜ್ಯೂಸಿಂದ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಬರುತ್ತೋ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಹೇರ್ ಫಾಲ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ. ಆ ಚಿಂತೆಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಸೊ ಒಂದು ಟೆನ್ಷನ್ ಬಿಟ್ಬಿಡಿ, ಏನಾಗುತ್ತೋ ಆಗಲಿ ಅಂತಂದರೆ ಈ ಜ್ಯೂಸ್ ಕುಡಿದು ನೋಡಿ, ಖಂಡಿತ ನಿಮಗೆ ಹೇರ್ ಫಾಲ್ ಕಡಿಮೆ ಆಗಿ ಆರಾಮ್ ಖುಷಿಯಿಂದ ಇರ್ತೀರಿ.
ಅನೇಕ ರೀತಿಯಂಥ ನಾವು ಎಕ್ಸ್ಟರ್ನಲ್ ಯೂಸ್ ಮಾಡ್ತೀವಿ. ಶಾಂಪೂ, ವೆರೈಟಿ ಆಗಿರುವಂಥ ಪ್ರಾಡಕ್ಟ್ಸ್ಗಳನ್ನು ಬರೀ ನಾವು ಹೊರಗಿನ ಸ್ಕ್ಯಾಲಪಿಗೆ ಯೂಸ್ ಮಾಡ್ತೀವಿ. ಸೊ ಇಂಟರ್ನಲ್ ಯಾವುದೇ ರೀತಿ ನಾವು ಯೂಸ್ ಮಾಡಲ್ಲ. ಸೊ ನಮ್ಮ ಬಾಡಿ ಒಳಗಿರುವಂತಹ ದೇಹಕ್ಕೂ ಕೂಡ ಒಂದು ತುಂಬ ಆರೋಗ್ಯವಾಗಿರುವಂತಹ ಜ್ಯೂಸ್ ಆಗಿರ್ಬೋದು, ಊಟ ಆಗಿರ್ಬೋದು ಇದು ಬೇಕು. ಇದರಿಂದ ಕೂಡ ನಮ್ಮ ಸ್ಕ್ಯಾಲಪ್ ಆರೋಗ್ಯವಾಗಿರುತ್ತೆ, ಹೇರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ಜ್ಯೂಸನ್ನ ಟ್ರೈ ಮಾಡಿ, ಖಂಡಿತ ನಿಮಗೂ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಈ ಒಂದು ವಿಡಿಯೋಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.